ಶ್ರೀ ಸವದತ್ತಿ ಯಲ್ಲಮ್ಮನವರ 25ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ 25 ದೇವರುಗಳ ಉತ್ಸವ ವಿಜೃಂಭಣೆಯಿಂದ ಜರುಗಿದೆ. ಫೆಬ್ರವರಿ 17ರಿಂದ 2 ದಿನಗಳ ಕಾಲ ನಾಗಮಂಗಲದ ಸವದತ್ತಿ ಯಲ್ಲಮ್ಮ ಬಡಾವಣೆಯಲ್ಲಿ ನಡೆದ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಯಲ್ಲಮ್ಮ ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದ ಎಲ್ಲಾ ಭಕ್ತರಿಗೂ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ನೆಲೆಗೊಂಡು 25 ವರ್ಷ ಆಯಿತು. ಈ 25 ವರ್ಷ ಆಗಿರೋದ್ರಿಂದ ಈ ದಿನ ನಾವು 25 ದೇವರ ಕೂಟ ಸೇರಿಸಿ 25 ದೇವರ ಜಾತ್ರಾ ಮಹೋತ್ಸವ ಅಂತೇಳಿ ನಾವು ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸೇರಿಸಿ 25 ದೇವರ ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾಗಮಂಗಲದ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿ ಜನನು ಅವ್ರ ಕೈಲಾದಷ್ಟು ತನುಮನದನ್ನು ಸಹಾಯ ಮಾಡಿ ಮತ್ತು ತರಕಾರಿ ಬೆಳೆದಿರೋದು ಮತ್ತು ಅಕ್ಕಿ ಎಲ್ಲ ತಂದು ಕೊಡ್ತಾರೆ ಭಕ್ತಾದಿಗಳು. ಅವರು ಕೊಡೋದ್ರಿಂದ ನಾವು ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಿಂದ ಜೊತೆಗೆ ಇವತ್ತು ವಿಶೇಷವಾಗಿ ಬೆಳಗ್ಗೆ 10 ಗಂಟೆಗೆ ಅಮ್ಮನವರ ಮೆರವಣಿಗೆ ನಾಗಮಂಗಲಕ್ಕೆ ರಾಜಬೀದಿಯಲ್ಲಿ ಹೋಗಿ ತಿರ್ಗಾ ವಾಪಸ್ಸು 5 ಗಂಟೆ 6 ಗಂಟೆ ಹಂಗೆ ಬಡಗುಳಮ್ಮನ ದೇವಸ್ಥಾನದ ಹತ್ರ ಬಂದು ಅಲ್ಲಿ 25 ದೇವರುಗಳು ನಾವೇನು ಮಾಡಿದ್ದೀವಿ ಆ 25 ದೇವರುಗಳ ಜೊತೆಗೂಡಿ ಬದ್ರಿಕೊಪ್ಪಲು ಗ್ರಾಮದೊಳಗಾಸಿಂದ ರಾಜಬೀದಿಯಲ್ಲಿ ಬಂದು ಮತ್ತೆ ದೇವಸ್ಥಾನದ ಬಳಿ ಬಂದಾಗ ದೇವರುಗಳನ್ನೆಲ್ಲ ಇಳ್ಕಿ ಜಮದಗ್ನಿ ಸ್ವಾಮಿ ರೇಣುಕಾ ಮಾತೆದು ಕಲ್ಯಾಣೋತ್ಸವನ ಮಾಡ್ತೀವಿ. ಇವತ್ತು ಕಲ್ಯಾಣೋತ್ಸವ ಮುಗಿದ ಮೇಲೆ ನಾಳೆ ಬೆಳಗ್ಗೆ ಮತ್ತೆ ಗಣಪತಿ ಗುಡಿ TB ಬಡಾವಣೆಯಲ್ಲಿ ಹೂ ಅಂಬಾಳೆ ಮಾಡಿ ಅಲ್ಲಿಂದ ಮತ್ತೆ 25 ದೇವರುಗಳ ಜೊತೆಗೂಡಿ ಈ ಸ್ಥಾನಕ್ಕೆ ಬಂದು ತೇರನ್ನು ಎಳೆಯುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಸಕಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೂ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸೇ ಹೋಗಬೇಕು, ಯಾರೂ ಹಾಗೆ ಹೋಗಬಾರ್ದು ಅಂಥೇಳಿ ಎಲ್ಲ ಸರ್ವ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀವಿ ಸರ್. ಧನ್ಯವಾದಗಳು. ನಾರಾಯಣ ಅಂತ. ಸವದತ್ತಿ ಯಲ್ಲಮ್ಮ ದೇವಸ್ಥಾನ TB ಬಡಾವಣೆ ನಾಗಮಂಗಲ ಮಂಡ್ಯ ಜಿಲ್ಲೆ 17-18 ಇವತ್ತು 17 ದಿನ ಫೆಬ್ರವರಿ 17 ದಿನ ಇವತ್ತು ಉತ್ಸವ ಹೋಗಿದೆ ಸವದತ್ತಿ ಯಲ್ಲಮ್ಮ ಜಾತ್ರೆ. ಅದರಿಂದ ಎಲ್ಲ ಉತ್ಸವಕ್ಕೆ ಹೋಗಿ ನಾಗಮಂಗಲ ರಾಜಬೀದಿಯಲ್ಲೆಲ್ಲ TB ಉಪ್ಪರಳ್ಳಿಯಿಂದ ರಾಜಬೀದಿಯಲ್ಲಿ ಬಂದು ಆಗ್ತದೆ. 12 ಗಂಟೆಯಲ್ಲಿ ಹೋಮ ನೇಮ ಶುರುವಾಗಿದೆ. ಈಗ ಹೋಮ ಪೂರ್ಣಾವತಿ ಆಗಿದೆ. ಎಲ್ಲ ಜನತೆಗಳು ಇವತ್ತು ಕೂಡ 17ನೇ ತಾರೀಕು ಕೂಡ ಇವತ್ತು ಅನ್ನಪ್ರಸಾದ ಇರ್ತದೆ. ಅದರಿಂದ ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಿ ತನುಧನದಿಂದ ಮಾಡಿ ಎಲ್ಲ ಇವರು ಕಾರ್ಯಕಂಠ ಎಲ್ಲರೂ ಸಹಕರಿಸೋದ್ರಿಂದ ಈ ಕಾರ್ಯ ನಡೀತಿರೋದ್ರಿಂದ ಎಲ್ಲರಿಗೂ ನಾವು ಕೈ ಮುಗಿಬೇಕಂತ